ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ದ್ವಿತೀಯ BA BComನವರಿಗೆ ಇರುವಂತಹ ಕನ್ನಡ ಭಾಷಿಕದಲ್ಲಿ ಅವಿಸ್ತರ ಪಠ್ಯಗಳು ಗದ್ಯ ಸಂಪದದಲ್ಲಿರುವಂತಹ ಗದ್ಯವನ್ನು ತಿಳಿತಾ ಹೋಗುವ. ಈಗಾಗಲೇ ಕರ್ನಾಟಕ ವೈಭವ ವರ್ಣನೆಯ ಬಗ್ಗೆ ತಿಳ್ಕೊಂಡಿದ್ದೇವೆ. ಇವತ್ತು ನಾವು ಘಟಕ 9ರಲ್ಲಿ ಇರುವಂತಹ ಬಾಳ್ವೆ ಸ್ವೀಕಾರಕ್ಕಿದೆ ನಿರಾಕರಣೆಗಲ್ಲ ಎನ್ನುವ ಗದ್ಯದ ವಿವರಣೆಯನ್ನು ತಿಳ್ಕೊಳ್ಳುವ. ಶಿವರಾಮ ಕಾರಂತರು ಬರೆದಿರುವ ಬಾಳ್ವೆ ಸ್ವೀಕಾರಕ್ಕಿದೆ ನಿರಾಕರಣೆಗಲ್ಲ ಎನ್ನುವಂತಹ ಗದ್ಯ ಪುಟ ಸಂಖ್ಯೆ 16ರಲ್ಲಿದೆ ನೋಡಿ. ಬಾಳ್ವೆ ಸ್ವೀಕಾರಕ್ಕಿದೆ ನಿರಾಕರಣೆಗಲ್ಲ. ಮುಖ್ಯವಾಗಿ ಇಲ್ಲಿ ಬರುವಂತಹ ವಿಚಾರವನ್ನು ಪಾಯಿಂಟ್ಸ್ ರೀತಿಯಲ್ಲಿ ಕೊಟ್ಟಿದ್ದಾರೆ. ಅದು ಬೇರೆ ಬೇರೆ ರೀತಿಯಲ್ಲಿದೆ, ನಾನು ಹೇಳ್ತಾ ಹೋಗ್ತೇನೆ. 1ನೇ ಪಾಯಿಂಟ್ಸ್, ಬದುಕಿನ ಮಿತಿಯಿಂದ ಬದುಕು ವಿಕಸಿಸಲು ಪರಾನುಭವ ಸ್ವ ಅನುಭವ, ವಿಶಾಲ ಜೀವನ, ಬೇಕಾದ ಸಂಸಾರ, ಅನಾನುಕೂಲತೆ, ಸಿಗದ್ದು ಹುಳಿಯೇ, ಬದುಕಿನ ಪ್ರವಾಹ ಭ್ರಮೆಯೇ, ಸಲ್ಲುವುದರಿಂದ ಹುಟ್ಟು, ವೈಜ್ಞಾನಿಕ ದೃಷ್ಟಿ, ಇಂದಾಗಲು ನಾಳೆ, ಸತ್ಯ, ಸಿಹಿ ಕಹಿಗಳ ಪಾಕ, ಅಲ್ಲಗಳೆಯುವಿಕೆ, ಚಿತ ಸತ್ಯ ಭ್ರಮೆ, ಕ್ಷಣಿಕವಾದರೂ ಸತ್ಯ, ಚೈತನ್ಯ ಮತ್ತು ಅಚಿರತೆ, ಮಿತವಾದ ಹೊಣೆ ನಮ್ಮದು, ತೀರಾ ನಂಟು ಬೇಕಿಲ್ಲ, ಅತಿ ಲೌಕಕರಿಗೆ, ಜಲಕಣ ಪ್ರವಾಹ ತನಗಾಗಿಯೇ ಅಲ್ಲ, ಜಗದೊಡನೆ ಬರೆಯಬೇಕು, ಪ್ರೀತಿ ಭೀತಿ. ಈ 26 ಪಾಯಿಂಟ್ಸ್ಗಳನ್ನು ಬರ್ಕೊಳ್ಳಿ ಸ್ನೇಹಿತರೆ. 26 ಪಾಯಿಂಟ್ಸ್ಗಳಿದೆ. ಇದರಲ್ಲಿ ಶಿವರಾಮ್ ಕಾರಂತರವರು ಬಾಳ್ವೆ ಸ್ವೀಕಾರಕ್ಕಿದೆ ನಿರಾಕರಣೆಗಲ್ಲ ಎಂಬುವುದು ಒಂದು ಗದ್ಯವಾಗಿರುವಂಥದ್ದು. ಈ ಒಂದು ಲೇಖನದಲ್ಲಿ ಬದುಕು ಜಗತ್ತಿನ ಅನುಭವಗಳಿಗೆ ಹೇಗೆ ತೆರೆದಿದೆ, ಅವುಗಳನ್ನು ಸ್ವೀಕರಿಸಿ ನಮ್ಮ ವಿಸ್ತಾರವಾದ ಬಾಳ್ವೆಯನ್ನು ಪಡೆದುಕೊಳ್ಳುವುದು ಹೇಗೆ ಎನ್ನುವಂಥದ್ದನ್ನು ವಿವರಿಸ್ತಾ ಹೋಗ್ತಾರೆ. ಬದುಕಿಗೆ ಬರುವ ಅನುಭವಗಳು ನಾನಾ ತೆರವಾಗಿರ್ತದೆ. ರೂಪದಿಂದ, ಗೀತೆ, ಗಾನ, ಆರ್ಭಟ, ಅಬ್ಬರಗಳಿಂದ ಅನುಭವಗಳು ಬರ್ತದೆ. ನೋಡುವುದರಿಂದ, ಕೇಳುವುದರಿಂದ, ಆಸ್ವಾದಿಸುವುದರಿಂದ, ಸ್ಪರ್ಶದಿಂದ ಬರುವ ಅನುಭವಗಳಿಗೆ ನಾವು ಸದಾ ಸ್ವಾಗತ ನೀಡುವುದರ ಮೂಲಕ ಲೋಕದ ಸವಿಯನ್ನು ಹೆಚ್ಚಿಸಿಕೊಳ್ಳಬೇಕು. ನಮ್ಮ ಅನುಭವವನ್ನು ಶ್ರೀಮಂತಗೊಳಿಸಬೇಕು, ಬದುಕನ್ನು ಸತ್ವಪೂರ್ಣ ಮಾಡಿಕೊಳ್ಳಬೇಕು. ಹೀಗೆ ಬದುಕಿನ ತಿಳಿಯಬಹುದಾದ ಪ್ರಪಂಚವನ್ನು ಕಾಣಬಯಸದ ವ್ಯಕ್ತಿಯು ಸಂಕುಚಿತನು. ಅವನು ಜೀವನ ಬರಡಾಗುತ್ತದೆ. ಪ್ರಪಂಚದಲ್ಲಿ ಬಾಳಲು ಅವಕಾಶ ದೊರಕಿರುವಾಗ, ತಿಳಿಯಲು ಸಾಧನಗಳಿರುವಾಗ ಅನೇಕ ವ್ಯರ್ಥವೆನ್ನುವುದು ಯಾವ ಥರದ ಮಾತು ಎಂದಿರುವುದು ಲೇಖಕರ ಅಭಿಪ್ರಾಯ. ಲೇಖಕರು ಜಗತ್ತಿನ ಸೌಂದರ್ಯ ಇರುವುದು ನಾನು ಅನುಭವಿಸಲಾಗಿ ನಿರಾಕರಿಸಲಾಗಿ ಅಲ್ಲವೆಂಬ ಅಂಶಕ್ಕೆ ಅವರು ಹೇಳ್ತಾ ಇದ್ದಾರೆ. ಈಗ ದೇವರು ನಮಗೆ ಜೀವನವನ್ನು ಕೊಟ್ಟಿದ್ದಾರೆ, ಯಾವ ಥರ ಜೀವನವೇ ಇರಲಿ, ಆದರೆ ಜೀವನವನ್ನು ಕೊಟ್ಟಿದ್ದಾರೆ ಎಂದ ಮೇಲೆ ಅವುಗಳನ್ನು ನಾವು ಸ್ವೀಕರಿಸಬೇಕು ಹೊರತು ಅದು ನಿರಾಕರಣೆಯನ್ನು ಮಾಡಬಾರ್ದು. ದೇವರು ಪ್ರತಿಯೊಬ್ಬರಿಗೂ ಕೂಡ ಬೇರೆ ಬೇರೆ ರೀತಿಯ ಜೀವನಗಳನ್ನು ಕೊಟ್ಟಿದ್ದಾರೆ. ಒಬ್ಬರಿಗೆ ಇರುವಂಥವರು, ಇಲ್ಲದಂಥವರು, ಯಾವುದೇ ರೀತಿಯಲ್ಲಿ ಒಬ್ಬ ಶ್ರೀಮಂತ ಇರ್ಬೋದು, ಒಬ್ಬ ಬಡವ ಇರ್ಬೋದು. ಈ ರೀತಿಯ ಒಂದು ಜೀವನವನ್ನು ದೇವರು ಕೊಟ್ಟಿರುವಾಗ ಆ ಜೀವನವನ್ನು ಯಾವ ರೀತಿ ಇದೆಯೋ ಆ ರೀತಿಯಲ್ಲಿ ನಾವು ಸ್ವೀಕರಿಸಬೇಕು. ಅದನ್ನು ನಿರಾಕರಣೆ ಮಾಡಬಾರ್ದು. ಅದನ್ನು ನಿರಾಕರಣೆ ಮಾಡುವಂಥ ಹಕ್ಕು ನಮಗಿಲ್ಲ. ಬಂದಂತನ್ನು ಬಂದಂತೆಯೇ ನಾವು ಸ್ವೀಕರಿಸಬೇಕು ಎನ್ನುವಂಥದ್ದು ಇಲ್ಲಿ ಕವಿಯ ಮಾತಾಗಿದೆ. ನಾವು ಹುಟ್ಟಿದ್ದೇವೆ ಎನ್ನುವ ಒಂದೇ ಕಾರಣದಿಂದ ನಮ್ಮ ಹುಟ್ಟು ನಮಗೆ ಪ್ರಯೋಜನಕಾರಿ ಎಂದು ತಿಳಿಯಬೇಕು ಎಂಬ ಅವರ ಮಾತು ಹೆಚ್ಚು ಮಹತ್ವವನ್ನು ಕೊಡುತ್ತದೆ. ಶಿವರಾಮ್ ಕಾರಂತರವರು ಇಲ್ಲಿ ಈ ಒಂದು ಗದ್ಯದಲ್ಲಿ ಬಾಳ್ವೆ ಸ್ವೀಕಾರಕ್ಕಿದೆ ಹೊರತು ನಿರಾಕರಣೆಗಲ್ಲ ಅಂತ ಹೇಳುವ ಒಂದು ಕಾರಣದಲ್ಲಿ ಕೂಡ ಅರ್ಥ ಇರುವಂಥದ್ದನ್ನು ಕಾಣಬಹುದು. ದೇವರು ಕೊಟ್ಟಿರುವಂಥ ಈ ಜೀವನವನ್ನು ನಾವು ಸ್ವೀಕರಿಸಬೇಕು. ಇದರಲ್ಲಿ ನಮಗೆ ಏನು ಪ್ರಯೋಜನ, ಈ ಒಂದು ಜೀವನದಲ್ಲಿ ನಮಗೆ ನಾವು ಏನು ಕಂಡುಕೊಳ್ಬೋದು ಎನ್ನುವಂಥದ್ದನ್ನು ನಾವು ಸ್ವೀಕರಿಸಬೇಕೇ ವಿನಃ ಅದನ್ನು ನಿರಾಕರಣೆಯನ್ನು ಮಾಡುವ ಹಾಗಿಲ್ಲ. ನಿರಾಕರಣೆಯನ್ನು ಮಾಡಬಾರದು. ನಿರಾಕರಣೆಯನ್ನು ಮಾಡಿ
ಮಾಡಿ ಅದನ್ನು ವಿರುದ್ಧವಾಗಿ ಅದನ್ನು ತಿರಸ್ಕರಿಸಬಾರ್ದು ಎನ್ನುವಂತಹ ಮಾತುಗಳನ್ನು ಅವರಿಲ್ಲಿ ಹೇಳ್ತಾ ಇದ್ದಾರೆ. ಶಿವರಾಮ್ ಕಾರಂತರವರು ತಮ್ಮ ಜೀವನದ ಬಗ್ಗೆ, ನಮ್ಮ ಜೀವನದಲ್ಲಿ ಬರುವಂಥ ಆಗು ಹೋಗುಗಳ ಬಗ್ಗೆ ಹೇಳ್ತಾ ಈ ರೀತಿಯ ಪಾಯಿಂಟ್ಸ್ಗಳನ್ನು ಹೇಳ್ತಾರೆ. ಒಟ್ಟು 26 ಪಾಯಿಂಟ್ಸ್ಗಳಿದೆ ಸ್ನೇಹಿತರೆ. ಯಾವ ಪಾಯಿಂಟ್ಸನ್ನು ಬೇಕಾದರೂ ಕಲ್ತುಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ತುಂಬಾ ಸುಲಭ ಇದೆ. ಬದುಕಿನ ಮಿತಿಯಿಂದ ಎನ್ನುವಂತಹ ಮಾತು. ಮೊದಲನೆಯ ಪಾಯಿಂಟ್ಸ್ ಬದುಕಿನ ಮಿತಿಯಿಂದ. ಜೀವನದ ಸಮಾನದ ಪರಿಚಯ ಮಾಡಿಕೊಳ್ಳದವನು ಸಮನಾದ ದೇವನನ್ನು ಪಡೆಯಲಾರನು ಎಂದದ್ದಾಯಿತು. ಮನುಷ್ಯರು ಕಟ್ಟಿದ 100 ದೇವತೆಗಳು ಹೇಗಿವೆ? ದೇವರುಗಳ ವೈರ, ಅಸೂಯೆ, ಅವರುಗಳ ಒಂದು ಹೆಣ್ಮರಳುತನ, ಅವರೊಳಗಿನ ಕೋಪಾಟೋಪಗಳನ್ನು ಸಾರುವ ಪುರಾಣಗಳನ್ನು ಪರೀಕ್ಷಿಸಿದರೆ ಮನುಷ್ಯ ಪ್ರಪಂಚದ ದ್ವೇಷ, ಅಸೂಯೆ, ಕಾಮುಕತೆಗಳೆಲ್ಲ ಹೇಗೆ ಅವರ ದೇವರ ರಾಜ್ಯವನ್ನು ಕಾಡ್ತವೆ ಎನ್ನುವಂಥ ತಿಳಿಸುವಂಥದ್ದು. ಅಂದರೆ ಒಂದು ಜೀವನ ಅಂತ ಬಂದ ಮೇಲೆ ಬದುಕಿನ ಮಿತಿಯಿಂದ ಹೊರಗಿನ ಪ್ರಪಂಚವನ್ನು ಯೋಚನೆ ಮಾಡುವಾಗ ಅಥವಾ ಜೀವನದ ಸಮಾನ ಪರಿಚಯವನ್ನು ಮಾಡಿಕೊಳ್ಳುವಾಗ ಸಮಾನನಾದ ದೇವನನ್ನು ಕೂಡ ಪರಿಚಯ ಮಾಡುವಂಥದ್ದು ಎನ್ನುವ ಅರ್ಥವನ್ನು ಕೊಡುವಂಥದ್ದು ಬದುಕಿನ ಮಿತಿಯಿಂದ. ಇನ್ನು ಎರಡನೇ ಪಾಯಿಂಟ್, ಬದುಕು ವಿಕಸಿಸಲು ಅಂದರೆ ಅನುಭವಗಳನ್ನು ಪಡಿಬೇಕು. ನಾವು ಅನುಭವಗಳನ್ನು ಪಡೆಯಬಹುದು. ವಿಸ್ತಾರವಾದ ಬಾಳ್ವೆ ಎಂಬ ಮಾತನ್ನು ವಿವರಿಸಬೇಕಾಗ್ತದೆ. ಬದುಕನ್ನು ಒಂದು ವಿಸ್ತರಣೆ ಮಾಡಲಿಕ್ಕೆ ಬದುಕು ಹೀಗಿರುತ್ತಾ ನಮ್ಮ ಪ್ರಪಂಚದ ಜೀವನವು ಅದು ನಮಗೆ ದೊರಕಿಸಿಕೊಡುವ ಅನುಭವಗಳು ತೀರಾ ಅವಶ್ಯವಾದವುಗಳಲ್ಲವೇ? ನಾವು ಜೀವನ ಮಾಡ್ತಾ ನಾವೇನು ಮಾಡ್ತೇವೆ, ನಮಗೆ ಹೊಸ ಅನುಭವಗಳು ಉಂಟಾಗ್ತದೆ. ಆ ಹೊಸ ಅನುಭವಗಳಿಂದ ನಾವೇನು ಬದುಕನ್ನು ವಿಕಸಿಸಲಿಕ್ಕೆ ಪ್ರಯತ್ನಿಸ್ತೇವೆ. ಅಂದರೆ ಬದುಕನ್ನು ವಿಸ್ತಾರಗೊಳಿಸುವಂಥದ್ದು. ನಮ್ಮ ಈ ಬಾಳ್ವೆ ಬಂದಿರುವುದೇ ನಮ್ಮ ಪ್ರಯೋಜನಕ್ಕೆ. ನಮಗೆ ಒಂದು ಜೀವನ ದೇವರು ಕೊಟ್ಟಿದ್ದಾನೆ ಅಂತ ಅಂದ ಮೇಲೆ ನಮಗೆ ಅದು ಪ್ರಯೋಜನವಾಗ್ತದೆ ಎನ್ನುವ ಕಾರಣದಿಂದಾಗಿ ನೀನು ಈ ಒಂದು ಜೀವನಕ್ಕೆ ಹೋಗು ಎನ್ನುವಂಥ ರೀತಿಯಲ್ಲಿ ದೇವರು ನಮ್ಮನ್ನು ಕಳಿಸಿಕೊಟ್ಟಿರುವಂಥದ್ದು. ಅಲ್ಲಿ ನಮಗೆ ಪ್ರಯೋಜನವಾಗ್ತದೆ, ಇಲ್ಲಿ ನಿನಗೆ ಪ್ರಯೋಜನ ಆಗ್ತದೆ, ಅದನ್ನು ಬಳಸಿಕೋ. ಅದನ್ನು ಬದುಕನ್ನು ವಿಕಸಿಸಲಿಕ್ಕೆ ನೀನು ಅದನ್ನು ಏನಾದರೂ ಒಂದು ಕೆಲಸಗಳನ್ನು ಮಾಡು ಎನ್ನುವಂಥ ರೀತಿಯಲ್ಲಿದೆ. ಅದರಿಂದ ಲಾಭವಿದೆ ಎಂದೇ ನಾವು ಇಲ್ಲದವೇ ಬಾಳ್ವೆ ಬಂದಿರುವುದು ನಮ್ಮ ನಿರಾಕರಣೆಗಲ್ಲ. ಅದರಿಂದ ಬದುಕನ್ನು ನಿರಾಕರಣೆ ಮಾಡಬೇಡ, ಬದುಕನ್ನು ಸ್ವೀಕರಿಸು. ನಿನಗೆ ಯಾವ ರೀತಿಯ ಜೀವನವನ್ನು ದೇವರು ಕೊಟ್ಟಿದ್ದಾರೆ ಆ ಜೀವನದಲ್ಲಿಯೇ ನಾವು ಒಪ್ಪಿಕೊಂಡು, ನನಗೆ ಈ ರೀತಿಯ ಜೀವನ ಕೊಟ್ಟಿದ್ದಾನೆ ಅಂತ ಆದಮೇಲೆ ಅದು ದೇವರು ಕೊಟ್ಟಿರುವಂತಹ ಜೀವನ, ಅದರಿಂದ ಏನೋ ಪ್ರಯೋಜನ ನನಗಿದೆ, ಮುಂದೆ ಒಂದಲ್ಲ ಒಂದು ದಿವಸ ಈ ಜೀವನ ನನಗೂ ಕೂಡ ಪ್ರಯೋಜನವನ್ನು ಕೊಡ್ತದೆ ಎನ್ನುವ ಕಾರಣದಿಂದಾಗಿ ನಾವು ಬದುಕನ್ನು ಅನುಭವಿಸ್ತಾ ಹೋಗಬೇಕೇ ವಿನಃ ಅದನ್ನು ತಿರಸ್ಕರಿಸಬಾರ್ದು. ಬಾಳ್ವೆ ಸ್ವೀಕಾರ ಮಾಡಬೇಕೇ ವಿನಃ ನಿರಾಕರಣೆಯನ್ನು ಮಾಡಬಾರದು ಎಂದು ಶಿವರಾಮ್ ಕಾರಂತರವರು ವಿವರಿಸ್ತಾ ಇದ್ದಾರೆ. ಇನ್ನು ಮೂರನೇ ಪಾಯಿಂಟ್ಸ್ಗೆ ಬಂದಾಗ ಪರಾನುಭವ, ಸ್ವ ಅನುಭವ. ಈ ದೇವರು ಕೊಟ್ಟಂತಹ ಜೀವನದಲ್ಲಿ ಅನೇಕ ಅನುಭವಗಳಾಗ್ತಾ ಹೋಗ್ತದೆ. ಅದು ಪರ ಅನುಭವ, ಬೇರೆಯವರ ಅನುಭವದ ಮೂಲಕ ಕೂಡ ನಾವು ಕಲಿಯುವಂಥದ್ದಿದೆ. ಹಾಗೆಯೇ ಸ್ವ ಅನುಭವ, ನನ್ನತನದಿಂದಲೇ, ನನ್ನ ಅನುಭವದಿಂದಲೇ, ನಾನು ಮಾಡಿರುವಂಥ ಯಾವುದೇ ಕೆಲಸದ ಅನುಭವದಿಂದ ನಾನು ಕಲಿಯುವಂಥದ್ದು. ಈಗ ನಾನು ಉದಾಹರಣೆಯಾಗಿ ನಾನೇನು ಮಾಡ್ತಾ ಇದ್ದೇನೆ, ಒಂದು ಅಡಿಗೆಯನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ, ಗೊತ್ತಿಲ್ಲದಿರುವಂಥ ಅಡಿಗೆಯಿಂದ ಗೊತ್ತಿರುವ ಕಡೆಗೆ, ಮೊದಲು ಆರಂಭದಲ್ಲಿ ಗೊತ್ತಿರುವುದಿಲ್ಲ, ಅಭ್ಯಾಸವನ್ನು ಮಾಡ್ತಾ ನಮಗೆ ಅನುಭವಗಳು ಬರ್ತದೆ. ಈ ರೀತಿಯಾಗಿ ಮಾಡಿದರೆ ಈ ರೀತಿಯ ಅಡಿಗೆ ಒಳ್ಳೆಯದಾಗ್ತದೆ ಎನ್ನುವಂಥ ಅನುಭವ ನನಗೆ ಸ್ವ ಅನುಭವದಿಂದ ಬರ್ತದೆ. ಪರ ಅನುಭವ, ಬೇರೆಯವರು ಹೇಳಿರುವಂಥದ್ದು, ಅಮ್ಮ ಹೇಳಿರುವಂಥದ್ದು, ಅಜ್ಜಿ ಹೇಳಿರುವಂಥದ್ದು, ಅತ್ತೆ ಹೇಳಿರುವಂಥದ್ದು, ಈ ರೀತಿಯ ಅನುಭವಗಳು ಬೇರೆಯವರ ಅನುಭವದಿಂದ ಬರುವಂಥದ್ದು. ಪರಾನುಭವದಿಂದ ಅನೇಕ ವಿಚಾರಗಳು, ಜೀವನದ ಅನೇಕ ವಿಚಾರಗಳು ಪರ ಅನುಭವದಿಂದ ಕೂಡ ನಮಗೆ ಸಿಗ್ತದೆ. ಅದರ ಜೊತೆಗೆ ನಮ್ಮ ಅನುಭವದಿಂದ, ಸ್ವ ಅನುಭವದಿಂದ, ನಮ್ಮ ಅನುಭವದಿಂದ ಕೂಡ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ತೇವೆ. ಮನುಷ್ಯನ ಅನುಭವಗಳು ಎರಡು ಬಗೆಯಿಂದ ಹೆಚ್ಚುತ್ತವೆ. ತಾನೇ ಬದುಕಿನ ಸಂಸರ್ಗದಿಂದ ದೊರಕಿರುವಂಥ ಅನುಭವ, ಇನ್ನೊಂದು ಬೇರೆಯವರ ಒಂದು ಪರಿಣಿತಿಯಿಂದ ಬಂದಿರುವಂಥದ್ದು. ಈ ಒಂದು ಅನುಭವ ಎನ್ನುವಂಥದ್ದು ಓದಿ
ಕೇಳಿ ತಿಳಿಯುವುದು. ಆದರೆ ಈ ಎರಡನೆಯ ವರ್ಗ ಒಂದು ಸ್ವ ಅನುಭವ ಇದೆಯಲ್ಲ, ಅದು ನಾವೇ ಒಂದು ಪ್ರಯೋಗ ಮಾಡಿದಂಥ ಸಂದರ್ಭದಲ್ಲಿ ಆಗುವಂಥ ಒಂದು ಅನುಭವ ಎಂಬುದನ್ನು ವಿವರಿಸ್ತಾ ಇದ್ದಾರೆ. 3 ಪಾಯಿಂಟ್ಸ್ ಆಯಿತು. ಬದುಕಿನ ಮಿತಿಯಿಂದ ಬದುಕು ವಿಕಸಿಸಲು 3 ಪರಾನುಭವ, ಸ್ವ ಅನುಭವ. 4ನೇ ಪಾಯಿಂಟ್ ವಿಶಾಲ ಜೀವನ. ನಮಗೆ ಬದುಕಿನಿಂದ ಉಪಯೋಗವಾಗಬೇಕಾದರೆ, ಜ್ಞಾನ ದೊರೆಯಬೇಕಾದರೆ ನಮ್ಮ ಜೀವನ ಆದಷ್ಟು ಹೆಚ್ಚು ವಿಶಾಲವಾಗಬೇಕು. ನಮ್ಮನ್ನು, ನಮ್ಮ ಮನೆಯವರನ್ನು, ಸಮಾಜದವರನ್ನು ಮೀರಿಸಿ ಅದು ಮನುಷ್ಯ ಕುಟುಂಬಕ್ಕೆ ಹರಿಯಬೇಕು. ಅಲ್ಲಿಯೂ ಮೇರೆಯನ್ನು ಹೊಂದದೆ ಜೀವ ಕುಟುಂಬಕ್ಕೂ ಯಾವತ್ತೂ ಸೃಷ್ಟಿಗೂ ವಿಶಾಲಿಸಲು ಪ್ರಯತ್ನಿಸಬೇಕು. ಅಂದರೆ ಯಾವುದೇ ಒಂದು ಜ್ಞಾನ ತಿಳ್ಕೊಳ್ಬೇಕು, ಇನ್ನಷ್ಟು ಜ್ಞಾನ, ಮತ್ತಷ್ಟು ಜ್ಞಾನ ನಮಗೆ ಬರಬೇಕು ಅಂತಾದರೆ ಜೀವನ ವಿಶಾಲ ಆಗಬೇಕು, ಜೀವನ ದೊಡ್ಡದಿರಬೇಕು ಎನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು. 5ನೇ ಪಾಯಿಂಟ್ಸ್ ಬೇಕಾದ ಸಂಸಾರ. ಹೀಗೆ ಬದುಕಿ ತಿಳಿಯಬಹುದಾದ ಪ್ರಪಂಚವನ್ನು ಕಾಣಬಯಸದ ವ್ಯಕ್ತಿಯು ಸಂಕುಚಿತನು. ಅವನ ಜೀವನ ಬರಡಾಗ್ತದೆ. ಪ್ರಪಂಚದಲ್ಲಿ ಬಾಳಲು ಅವಕಾಶ ದೊರಕಿರುವಾಗ ನಮಗೆ ದೇವರು ಈ ಪ್ರಪಂಚದಲ್ಲಿ ನೀನು ಬದುಕು, ಹೋಗು ಅಂತ ಹೇಳಿ ನಮ್ಮನ್ನು ಕಳಿಸಿದ್ದಾನೆ. ಅಂದ ಮೇಲೆ ನಾವು ಅದನ್ನು ಹುಡುಕಿಕೊಂಡು ಆ ಪ್ರಯೋಜನವನ್ನು ಪಡ್ಕೊಳ್ಬೇಕು. ನಮ್ಮ ಜೀವನದಲ್ಲಿ ನಾವು ಒಂದು ಸಂಸಾರದಲ್ಲಿದ್ದೇವೆ ಅಂತ ಹೇಳಿ ನಾವು ಒಂದು ಹೊಸ ಸಂಸಾರವನ್ನು ಮಾಡ್ತಾ ಜೀವನವನ್ನು ಮಾಡ್ತಾ ಹೋಗಬೇಕು. ಅನಾನುಕೂಲತೆ. ಒಂದು ಜೀವನ ಅಂತ ಬಂದ ಮೇಲೆ ಅಲ್ಲಿ ಅನಾನುಕೂಲತೆಗಳು ಕೂಡ ಇರ್ತದೆ. ಅನುಕೂಲತೆಗಳೆಷ್ಟಿರ್ತದೋ ಅಷ್ಟೇ ಅನಾನುಕೂಲತೆಗಳು ಕೂಡ ಇರ್ತದೆ. ಅಂದ ಮಾತ್ರಕ್ಕೆ ನಾವು ಕೊಟ್ಟಿರುವಂತಹ ಜೀವನವನ್ನು ಬಿಟ್ಟು ಅದನ್ನು ತಿರಸ್ಕಾರ ಮಾಡಿ ಅದನ್ನು ಹೋಗುವಂಥದ್ದಲ್ಲ. ಜೀವನ ಬೇಡ ಎನ್ನುವಂಥದ್ದು ಬಿಟ್ಟು ಹೋಗಬಾರ್ದು. ವ್ಯಕ್ತಿ ಪ್ರಪಂಚದೊಡನೆ ವಿಹರಿಸುವ ಬಗೆಯಲ್ಲಿ ಕೆಡುಕಿರಬಹುದು. ಆದ್ದರಿಂದ ಅವನಿಗೆ ಅನೇಕ ತೊಡಕುಗಳು, ದುಃಖಗಳು ಕೂಡ ಬರ್ತದೆ. ವ್ಯಕ್ತಿಯು ಯಾವ ಸಮಾಜದ ಅಂಗವೋ ಅದು ವ್ಯವಹರಿಸುವ ರೀತಿಯು ತಪ್ಪಾಗಿ ಸಾಗಿದರೂ ಇದೇ ಪರಿಣಾಮವಾಗಬಹುದು. ಈ ದೊಡ್ಡ ವಿಶ್ವದ ವ್ಯಾಪಾರ ನಮಗೆ ತಿಳಿವಿಕೆ ಸಿಗದಿರಬಹುದು. ಈ ಎಲ್ಲ ಕಾರಣಗಳಿಂದ ಬದುಕು ನಮಗೆ ಅರ್ಥವಾಗದೆ ಹೋದರೆ ಆ ಒಂದು ಬದುಕಿನಲ್ಲಿ ಕ್ಲೇಶ ಉಂಟಾಗ್ತದೆ. ಯಾವಾಗ ಅನೇಕ ವಿಚಾರಗಳಲ್ಲಿ ನಾವು ತಪ್ಪು ಮಾಡಿರಬಹುದು ಅಥವಾ ತಪ್ಪು ಮಾಡಿದಾಗ ಅನಾನುಕೂಲತೆಗಳು ಉಂಟಾಗ್ತದೆ. ಇಂತಹ ಸಂದರ್ಭದಲ್ಲಿ ನಮಗೇನಾಗ್ತದೆ, ಜೀವನ ಬೇಡ ಅಂತ ಅನಿಸ್ತದೆ, ದುಃಖ ಬರ್ತದೆ, ಸಾಕು ಎನ್ನುವಂಥ ಭಾವನೆ ಬರ್ತದೆ. ಅದೇ ಎಷ್ಟೋ ಸಂದರ್ಭಗಳಲ್ಲಿ ನಾವು ಅದನ್ನು ತಡೆ ಹಿಡಿದು ಅದನ್ನು ಬದಲಾವಣೆಯನ್ನು ಮಾಡಬೇಕು. ಆವಾಗ ಕೂಡ ನಮ್ಮ ಜೀವನದಲ್ಲಿ ಬದಲಾವಣೆಗಳು ಉಂಟಾಗ್ತದೆ. ಸಿಗದ್ದು ಹುಳಿಯೇ. ಒಂದು ವೇಳೆ ನಮ್ಮ ಜೀವನದಲ್ಲಿ ನಾವು ಬಯಸಿದ್ದು ನಮಗೆ ಸಿಗಲಿಲ್ಲ ಅಂತಾದರೆ ಅದು ಹುಳಿಯೋ ಎನ್ನುವಂತಹ ಅರ್ಥವನ್ನು ಕೊಡುವಂಥದ್ದು ಸಿಗದ್ದು ಹುಳಿಯೋ. ವಿಶ್ವದ ಇಂದಿನ ವ್ಯಾಪಾರವನ್ನೇ ಎನಿಸುವ, ಅದು ದೊಡ್ಡದಾಗಿಲ್ಲ. ಅದರಲ್ಲಿ ನಮಗೆ ಕಾಣಿಸುವುದು ಎಷ್ಟು ಸ್ವಲ್ಪ, ಕಾಣಿಸದೇ ಇರುವ ಅಂಶ ಎಷ್ಟು. ಅವುಗಳಲ್ಲಿ ಕಾಣಿಸುವ ಸಂಗತಿಗಳಲ್ಲೂ ನಮಗಿರುವ ಪರಿಚಯ ಅಷ್ಟು ಕಡಿಮೆಯಾಗಿದೆ. ನಮ್ಮ ಕಾಣುವ ಕಣ್ಣುಗಳಿಗೆ ಅಷ್ಟು ಅಲ್ಪಶಕ್ತಿ ಇದೆ. ಭೂಮಿಯ ಎಷ್ಟೋ ಸಮೀಪದ ಒಡವೆಗಳು ಅವಕ್ಕೆ ಕಾಣದ ಕಣ್ಣುಗಳಿಗೆ ಅಷ್ಟು ಅಲ್ಪಶಕ್ತಿ ಇದೆ. ಇಲ್ಲಿ ಒಟ್ಟಿನಲ್ಲಿ ವಿವರಿಸುವಂಥದ್ದು ನಮಗೆ ಸಿಗಲಿಲ್ಲ ಅಂತ ಆದರೆ ಅದು ಹುಳಿಯೋ ಇಲ್ಲ. ಕೆಲವೊಂದು ವಿಷಯಗಳು, ಕೆಲವೊಂದು ವಿಚಾರಗಳು ನಮಗೆ ಗೊತ್ತಿಲ್ಲದಿರ್ಬೋದು ಅಥವಾ ಗೊತ್ತಿದ್ರೂ ಕೂಡ ನಮಗೆ ಸಿಗದಿರ್ಬೋದು. ನಮಗೆ ಸಿಗದಿದ್ದರೆ ಅದು ಹುಳಿಯುವಂಥ ಅರ್ಥ ಮಾಡಿಕೊಳ್ಳುವಂಥದ್ದು ತಪ್ಪು. ನಮ್ಮ ಜೀವನದಲ್ಲಿ ಅದು ಸಿಗಬೇಕು ಅಂತ ನಮ್ಮ ಹಣೆಯಲ್ಲಿದ್ದರೆ, ದೇವರು ಅದನ್ನು ಹೇಳಿ ಬಿಟ್ಟಿದ್ದರೆ ಅಥವಾ ದೇವರು ನಮಗೆ ಅದನ್ನು ಕೊಟ್ಟಿದ್ದರೆ ಅದು ನಮಗೆ ಸಿಕ್ಕೇ ಸಿಗ್ತದೆ. ಅದು ನಮ್ಮ ವಸ್ತು ಆಗಿದ್ದರೆ ಅದು ನಮ್ಮ ಕೈಗೆ ಬಂದು ಸೇರ್ತದೆ. ಒಂದು ವೇಳೆ ಅದು ನಮಗೆ ಸಿಗಲಿಲ್ವೋ ಅದು ನಮ್ಮದಲ್ಲ, ಅದು ನಮ್ಮ ಕೈಗೆ ಸೇರಲಿಲ್ಲ ಅಂತಾದರೆ ಅದು ನಮ್ಮದಲ್ಲ ಎನ್ನುವಂಥದ್ದಾಗಬೇಕೇ ಹೊರತು ಸಿಗದ್ದು ಹುಳಿಯೋ ಎನ್ನುವಂಥ ಅರ್ಥ ಅಲ್ಲ ಅಂತ ಅಲ್ಲಿ ಹೇಳುವಂಥದ್ದು. 9ನೇ ಪಾಯಿಂಟ್ಸ್ ಬದುಕಿನ ಪ್ರವಾಹ. ಬದುಕಿನ ಪ್ರವಾಹ ಬಲು ಹಿರಿದು. ಬದುಕನ್ನು ನಿರಾಕರಿಸಿ ಮೂಕರಾಗಬಲ್ಲ, ಜಡರಾಗಬಲ್ಲ ಎಷ್ಟೋ ಪ್ರಾಣಿಗಳನ್ನು ಅದು ಕಳೆದುಕೊಂಡರೂ ಮುಂದಕ್ಕೆ ಸಾಗಬಲ್ಲದು. ಈ ವಿಶ್ವದ ದೀರ್ಘ ಓಟದಲ್ಲಿ ನಮ್ಮ ಭೂಮಿಯೇ ಇನ್ನೊಂದು ಲೋಕಕ್ಕೆ ಡಿಕ್ಕಿ ಹೊಡೆದು ಧೂಳಾದರೂ ಅದರ ಓಟ ಸಾಗಬಲ್ಲಷ್ಟು ವಿಸ್ತಾರವಾಗಿದೆ. ಹೀಗಿರುವಾಗ ಜೀವನದ ನಿರಾಕರಣೆಯಿಂದ ಅದಕ್ಕೆ ಕೇಡು ಬರಲಾರದು. ಎಲ್ಲಿಯ ತನಕ ನಾನು ಎಂಬ ವ್ಯಕ್ತಿ ಅರಿವಿನಿಂದ ಕೂಡಿದ್ದು ವ್ಯವಹರಿಸಬಲ್ಲನು, ತನ್ನ ಜಡತೆಯಿಂದ ಅದರ ಸುಖಕ್ಕೆ, ತಿಳಿವಿಗೆ, ವಿಸ್ತರಣೆಗೆ ಕುಂದಿದೆ. ನಾನೆಂಬ ಅರಿವುಳ್ಳ ಜೀವ ಬದುಕನ್ನು ನಿರಾಕರಿಸಿ ಪಡೆಯುವ ಸುಖಕ್ಕಿಂತಲೂ ಬದುಕಿನ ಸ್ವೀಕರಣೆಯೇ ಯೋಗ್ಯ ಹಾದಿ ಎಂದು ನನಗನಿಸುತ್ತದೆ. ಇಲ್ಲಿ ಲೇಖಕರಾದಂತಹ ಶಿವರಾಮ್ ಕಾರಂತರವರು ವಿವರಿಸುವಂಥದ್ದು ಇಷ್ಟೇ. ಬದುಕಿನಲ್ಲಿ ಪ್ರವಾಹ ಬರ್ತದೆ.
ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ಪ್ರವಾಹ ಎನ್ನುವಂಥದ್ದು ಬರ್ತದೆ. ಅದು ಯಾವುದೇ ಸಂದರ್ಭದಲ್ಲಿ ಯಾವುದೇ ಸಮಯದಲ್ಲಿ ಬರ್ಬೋದು. ಆ ಒಂದು ಸಂದರ್ಭದಲ್ಲಿ ತುಂಬ ಜನ ಕೊಚ್ಚಿಕೊಂಡು ಹೋಗ್ತಾರೆ. ನಮ್ಮ ಸಂಸಾರದಲ್ಲಿ ಒಬ್ಬರನ್ನೊಬ್ಬರನ್ನು ಕಳೆದುಕೊಳ್ತೇವೆ, ಒಬ್ಬರು ಬಿಟ್ಟು ಹೋಗ್ತಾರೆ, ಒಬ್ಬರು ಉಳಿದುಕೊಳ್ತಾರೆ. ಈ ರೀತಿಯಾಗಿ ಬದುಕಿನ ಪ್ರವಾಹ ಬಂದಾಗ ಆ ಬದುಕನ್ನು ಗಟ್ಟಿಯಾಗಿ ಎದುರಿಸಬೇಕು. ಬದುಕು ಕೊಟ್ಟಿರುವುದು ಸ್ವೀಕರಿಸಲಿಕ್ಕೆ ಹೊರತು ನಿರಾಕರಣೆಗಲ್ಲ. ಆ ಪ್ರವಾಹದಲ್ಲಿ ಒಬ್ಬರು ಹೋದರೂ ಒಬ್ಬರು ಉಳಿದ್ರು, ನಾವು ಉಳಿದಿರುವಂಥವರು ಗಟ್ಟಿಯಾಗಿ ನಿಂತು ಬದುಕನ್ನು ನಡೆಸಿಕೊಂಡು ಹೋಗಬೇಕು. ಅದು ಬಿಟ್ಟು ಒಂದು ಭೂಮಿ ಅಂತಾದ್ಮೇಲೆ ಅದು ಡಿಕ್ಕಿಯನ್ನು ಹೊಡೆದು ಧೂಳಾದರೂ ಕೂಡ ನಡೀತಾ ಇರುವಂತಹ ಜೀವನ ನಡೀತಾನೇ ಇರ್ತದೆ. ಆದ್ದರಿಂದ ಬದುಕಿನಲ್ಲಿ ಪ್ರವಾಹ ಬಂತು ಅಂತ ಹೇಳಿ ಅದಕ್ಕೆ ಕುಂದಿ ಅದಕ್ಕೆ ನಾವು ನೋವುಪಟ್ಟು ಅದನ್ನು ನಿರಾಕರಿಸುವುದಕ್ಕಿಂತ ಸ್ವೀಕಾರ ಮಾಡಬೇಕು. ನಮ್ಮ ಜೀವನದಲ್ಲಿ ಯಾವ ಒಂದು ವಿಷಯ ನಮಗೆ ಸಿಕ್ಕಿದೆಯೋ ಅದನ್ನು ನಾವು ಸ್ವೀಕರಿಸಬೇಕು. ಬಂದಂತೆ ಸ್ವೀಕರಿಸು, ಬದುಕನ್ನು ಬಂದಂತೆ ಸ್ವೀಕರಿಸಬೇಕು. ಬದಲಾವಣೆ ಮಾಡಲಿಕ್ಕೆ ನಾವು ಯಾರು? ಆ ದೇವರೇ ನಮ್ಮನ್ನು ಈ ರೀತಿಯಾದ ಜೀವನಕ್ಕೆ ಕಳಿಸಿರುವಾಗ ನಾವು ಅದನ್ನು ಸ್ವೀಕರಿಸಬೇಕು ಅಂತ ಕವಿ ವಿವರಿಸ್ತಾ ಇದ್ದಾರೆ. ಭ್ರಮೆಯೇ 10ನೇ ಪಾಯಿಂಟ್ಸ್. ಭ್ರಮೆಯೇ ಒಂದು ಜೀವನ ಅಂತ ಬಂದ ಮೇಲೆ ಅನೇಕ ವಿಚಾರಗಳು ಬರ್ತದೆ, ಅನೇಕ ವಿಚಾರಗಳು ಹೋಗ್ತದೆ. ಅನೇಕ ವಿಚಾರಗಳನ್ನು ನಾವು ಭ್ರಮೆ ಅಂತ ಅಂದುಕೊಳ್ತೇವೆ. ಇನ್ನಷ್ಟು ವಿಚಾರಗಳು ಭ್ರಮೆ ಅಂತ ಅಂದುಕೊಂಡಿರುವಂಥದ್ದು ನಿಜವಾಗಿರುವಂಥದ್ದು ಇರ್ತದೆ. ಜೀವನವನ್ನು ಪರಮಾತ್ಮನ ಲೀಲೆ ಎಂದು ಕರೆಯುತ್ತಾರೆ. ಏನೇ ಬಂದರೂ ಅದೆಲ್ಲ ಕೂಡ ಏನು ಪರಮಾತ್ಮನ ಲೀಲೆ. ಇಲ್ಲಿ ನಮ್ಮ ಕೈವಾಡ ಏನೂ ಇಲ್ಲ, ಅಥವಾ ನಾವು ಮಾಡುವಂಥದ್ದು ಏನೂ ಇಲ್ಲ, ಎಲ್ಲ ಕೂಡ ದೇವರೇ ಮಾಡುವಂಥದ್ದು. ಇವಾಗ ನಾವು ಪದವಿಯನ್ನು ಓದ್ತಾ ಇದ್ದೇವೆ ಅಂತ ಹೇಳಿದರೆ ಇದಕ್ಕೆ ದೇವರೇ ಕಾರಣ. ದೇವರು ನಮಗೆ ಒಂದು ಆಸಕ್ತಿ ಕೊಟ್ಟಿರುವಂಥದ್ದು, ದೇವರು ನಮಗೆ ಅವಕಾಶ ಕೊಟ್ಟಿರುವಂಥದ್ದು. ಆದ್ದರಿಂದ ನಾವು ಈ ಪದವಿಯನ್ನು ಮಾಡ್ತಾ ಇದ್ದೇವೆ. ಅದೆಷ್ಟೋ ಜನರಿಗೆ ಪದವಿ ಇಲ್ಲದೇ ಇದ್ದಾರೆ, ಅದೆಷ್ಟೋ ಜನರು ಪದವಿಯನ್ನು ಮಾಡಬೇಕು ಅಂತ ಆಸೆ ಕನಸುಗಳಲ್ಲಿದ್ದಾರೆ. ಆದರೆ ನಾವು ಇವತ್ತು ಈ ಒಂದು ಪದವಿಯನ್ನು ಮಾಡ್ತಾ ಇದ್ದೇವೆ, ನಾವು ಓದ್ತಾ ಇದ್ದೇವೆ ಅಂತ ಹೇಳಿದ ಮೇಲೆ ಇದು ದೇವರು ಕೊಟ್ಟಿರುವಂತಹ ಜೀವನ, ಇದು ದೇವರು ಕೊಟ್ಟಂತಹ ಒಂದು ಕಲೆ, ಅಥವಾ ದೇವರು ನಮಗೆ ಈ ರೀತಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ದೇವರ ಒಂದು ಲೀಲೆ. ಆದ್ದರಿಂದ ನಾವು ಮಾಡ್ತಾ ಇದ್ದೇವೆ. ವ್ಯಕ್ತಿಯಾದವನು ಪ್ರಪಂಚದ ವ್ಯವಹಾರಗಳಲ್ಲಿ ಭಾಗಿಯಾಗಿರುವುದರಿಂದ ತೊಳಲಾಟಕ್ಕೆ ಗುರಿಯಾಗುವನು ಎಂಬುದನ್ನು ನಾವು ನಿಜಕ್ಕೂ ನಂಬುವೆನು. ಆದರೆ ಈಗ ಆ ಲೀಲೆ ಎಂಬುದರ ಅರ್ಥವೇನು? ಬೆಕ್ಕಿಗೆ ಆಟ, ಇಲ್ಲಿಗೆ ಪ್ರಾಣ ಸಂಕಟ ಎನ್ನಬಹುದೇ? ಏನು ತೊಳಲಾಟ? ಯಾಕೆ ಈ ನೋವುಗಳು ಅಂತ ಕೇಳ್ತಾ ಇದ್ದಾರೆ. ಕವಿ ಹೇಳ್ತಾ ಇದ್ದಾರೆ, ಈ ಪ್ರಪಂಚದಲ್ಲಿ ನಾವು ಭ್ರಮೆ ಅಂತ ಅಂದ್ಕೊಳ್ತೇವೆ ಕೆಲವೊಂದು. ಆದರೆ ದೇವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಈ ಒಂದು ಆಟ, ಈ ಒಂದು ರೀತಿ ನಮ್ಮ ಜೀವನದ ನಡಿಬೇಕು ಅಂತ ಹೇಳಿದರೆ ನಮಗೇನು ಅನ್ನಿಸ್ತದೆ ಅಂದರೆ, ಅದೊಂದು ಬೆಕ್ಕಿಗೆ ಪ್ರಾಣ ಸಂಕಟ, ಬೆಕ್ಕಿಗೆ ಆಟ, ಇಲ್ಲಿಗೆ ಪ್ರಾಣ ಸಂಕಟ. ಅಂದರೆ ದೇವರು ಹೇಳ್ತಾ ಇದ್ದಾನೆ ಇದಾಗ್ತದೆ ಜೀವನದಲ್ಲಿ ಅಂತ ಅವನು ಹೇಳಿಬಿಡ್ತಾನೆ. ಆದರೆ ಅದು ದೇವರಿಗೆ ಒಂದು ಆಟವಿದ್ದಂತೆ, ನಮಗೆ ಒಂದು ಪ್ರಾಣ ಸಂಕಟ ಇದ್ದಂತೆ, ನಾವು ಅದನ್ನು ಅನುಭವಿಸಲೇಬೇಕು. ಇದು ತೊಳಲಾಟ, ನೋವು ಎಂಬುದಾದರೂ ಇದೆಲ್ಲವನ್ನು ಮೀರಿ ನಾನು ಜೀವನ ಬೇಡ ಅಂತ ತಿರಸ್ಕರಿಸಬೇಡ. ಜೀವನ ಅದೊಂದು ಭ್ರಮೆಯಾಗಿರ್ಬೋದು, ಆ ರೀತಿಯಾಗಿ ನೀವು ಭ್ರಮೆ ಆಗಿರಬಹುದು. ಅದರಿಂದ ಜೀವನವನ್ನು ಸ್ವೀಕರಿಸು. ಭ್ರಮೆಯಾಗಿದ್ದರೂ ಪರವಾಗಿಲ್ಲ, ಅದನ್ನು ನೀನು ಸ್ವೀಕರಿಸು, ಅದನ್ನು ನಿರಾಕರಿಸಬೇಡ. 11ನೇ ಪಾಯಿಂಟ್, ಸಲ್ಲುವುದರಿಂದ ಹುಟ್ಟು. ಸಲ್ಲುವುದರಿಂದ ಹುಟ್ಟು. ನಾವು ಹುಟ್ಟಿದ್ದೇವೆ ಎನ್ನುವ ಒಂದೇ ಒಂದು ಕಾರಣದಿಂದಾಗಿ ನಮ್ಮ ಹುಟ್ಟು ನಮಗೆ ಪ್ರಯೋಜನಕಾರಿ ಎಂದು ತಿಳಿಯಬೇಕು. ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ, ದೇವರು ನಮಗೆ ಹುಟ್ಟು ಕೊಟ್ಟಿದ್ದಾನೆ, ಜೀವನ ಕೊಟ್ಟಿದ್ದಾನೆ. ನಾವು ಈ ಒಂದು ಬದುಕಿನಲ್ಲಿ ಈ ಒಂದು ಕುಟುಂಬದಲ್ಲಿ ಹುಟ್ಟಿದ್ದೇವೆ ಅಂತ ಆದಮೇಲೆ ನಮಗೂ ಒಂದು ಪ್ರಯೋಜನಕಾರಿಯಾಗ್ತದೆ. ನಮ್ಮ ಜೀವನದಲ್ಲಿಯೂ ಕೂಡ ಒಂದು ಅದ್ಭುತಗಳು ನಡೀತದೆ, ಒಂದು ಪ್ರಯೋಜನಗಳಾಗ್ತದೆ. ಆ ಒಂದು ಗುರಿಯತ್ತ ನಾವು ಸಾಗಬೇಕು. ನಾವು ಯಾವ ಜೀವನದ ಅಂಶವಾಗಿದ್ದೇವೋ ಅದಕ್ಕೂ ನಮ್ಮಿಂದ ಪ್ರಯೋಜನವಿದೆ. ನಾವು ಇಲ್ಲಿ ಹುಟ್ಟಿದ್ದೇವೆ ಅಂತ ಹೇಳಿದ ಮೇಲೆ ಅದಕ್ಕೆ ಒಂದು ಕಾರಣ ಇದೆ. ಕಾರಣ ಇಲ್ಲದೆ ದೇವರು ನಮ್ಮನ್ನು ಇಲ್ಲಿ ಹುಟ್ಟಿಸಲಿಕ್ಕೆ ಸಾಧ್ಯ ಇಲ್ಲ. ಯಾವುದೋ ಒಂದು ಕಾರಣ ಇದೆ, ಯಾವುದೋ ಒಂದು ಶಕ್ತಿ ಇದೆ. ನಾವು ಅದನ್ನು ಪ್ರಯೋಜನಕಾರಿಯನ್ನಾಗಿ ಮಾಡ್ತೇವೆ ಎನ್ನುವ ಕಾರಣದಿಂದಾಗಿ ಅವನು ದೇವರು ನಮ್ಮನ್ನು ಇಲ್ಲಿ ಕಳಿಸಿದ್ದಾನೆ. ಈ ಕುಟುಂಬದಲ್ಲಿಯೇ, ಈ ಭೂಮಿಯಲ್ಲಿಯೇ, ಈ ಜಾಗದಲ್ಲಿಯೇ ನಾವು ಹುಟ್ಟಿದ್ದೇವೆ ಅಂದಮೇಲೆ ದೇವರು ಕಳಿಸಿರುವಂಥದ್ದು. ನಮ್ಮನ್ನು ಈ ಜಾಗಕ್ಕೆ ದೇವರೇ ಬಿಟ್ಟು ಹೋಗಿರುವಂಥದ್ದು ಅಂದ ಮೇಲೆ ನಾವು ಯಾಕೆ ಹೆದರಬೇಕು? ಜೀವನವನ್ನು ಸ್ವೀಕರಿಸು. ಯಾವ ರೀತಿ ನಿನ್ನ ಜೀವನ ಬರ್ತದೆ, ಯಾವ ರೀತಿ ನಿನ್ನ ಜೀವನ ನಿನ್ನ ಎದುರಲ್ಲಿದೆ, ಅದೇ ರೀತಿ ಜೀವನವನ್ನು ಸ್ವೀಕರಿಸು ಎನ್ನುವಂಥದ್ದು. 12ನೇ ಪಾಯಿಂಟ್, ವೈಜ್ಞಾನಿಕ ದೃಷ್ಟಿ.
ಇಂದು ನಮಗೆ ವಿಜ್ಞಾನ ಈ ಭೂಮಿಯ ರಚನೆ ಜೀವಕೋಟಿಯ ವಿಕಾಸಗಳ ವಿಷಯದಲ್ಲಿ ತುಂಬ ಅನುಭವಗಳನ್ನು ಕೊಟ್ಟಿದೆ. ಇನ್ನೂ ಕೊಡಬಹುದು, ಇನ್ನೂ ವಿಸ್ತೃತವಾಗಬಹುದು. ಕೊಟ್ಟುವುದರ ಮೇಲಿನ ಭೂಮಿಯ ಯಾತ್ರೆಯನ್ನು ವೈಜ್ಞಾನಿಕ ದೃಷ್ಟಿಯಿಂದ ನೋಡಬೇಕು. ಆ ಜೀವನವನ್ನು ವೈಜ್ಞಾನಿಕ ದೃಷ್ಟಿಯಲ್ಲಿ ನೋಡು. ಇಂದಾಗಲು ನಾಳೆ ನಮ್ಮ ಜೀವನದಲ್ಲಿ ಇಂದಾಗದೇ ಇರಬಹುದು. ಈಗ ಉದಾಹರಣೆಯನ್ನು ತಗೊಂಡ್ರೆ, ಪದವಿ ನಮಗೆ ಇವತ್ತಾಗಲಿಲ್ಲ ಅಂತ ನಾವು ಅಂದ್ಕೊಂಡಿರ್ಬೋದು. ಆದರೆ ಮುಂದೆ ಒಂದಲ್ಲ ಒಂದು ದಿನ ನಾವು ಓದ್ತಾ ಇದ್ದರೆ ಮುಂದೆ ಒಂದಲ್ಲ ಒಂದು ದಿನ ನಮಗೆ ಕೂಡ ಪದವಿ ಸಿಗ್ತದೆ. ಆ ಪದವಿಯ ಸರ್ಟಿಫಿಕೇಟ್ ನಮ್ಮ ಕೈಗೆ ಬರ್ತದೆ. ಇವತ್ತಾಗದಿರ್ಬೋದು, ಅಥವಾ ಈ ವರ್ಷ ಆಗದಿರ್ಬೋದು, ಅಥವಾ ಮುಂದಿನ ವರ್ಷ ಸಿಕ್ಕೇ ಸಿಗ್ತದೆ ಎನ್ನುವಂತಹ ನಂಬಿಕೆ ನಮ್ಮಲ್ಲಿ ಬೇಕು. ಅದು ಇಂದಾಗಲು ನಾಳೆ. ಈ ಮನುಷ್ಯ ಜೀವಿ 80-100 ವರ್ಷಗಳ ಕಾಲ ಬದುಕಬಲ್ಲನಾದರೇನು? ಅಷ್ಟು ಕಾಲಕ್ಕೆ ಮಾಡಬಹುದಾದ ಜೀವನ ಸಾಕಷ್ಟು ದೊಡ್ಡದಿದೆ. ಇನ್ನಷ್ಟು ಜೀವನ ನಮಗಿದೆ. ನಾವು ಬಯಸಿದ್ದನ್ನು ಪಡ್ಕೊಳ್ಬೇಕು ಅಂತಂದರೆ ನಾವು ಸಾಧನೆ ಮಾಡಬೇಕು. ನಾವು ಇಂದಾಗದಿದ್ದದ್ದನ್ನು ಬಿಟ್ಟು ಬಿಡಬೇಡಿ. ಇವತ್ತಾಗಲಿಲ್ಲ, ನನ್ನಿಂದ ಸಾಧ್ಯ ಇಲ್ಲ ಎನ್ನುವಂಥದ್ದನ್ನು ಬಿಟ್ಟು ಬಿಡಬೇಡಿ. ಜೀವನವನ್ನು ನಿರಾಕರಿಸಬೇಡಿ, ಸ್ವೀಕರಿಸಿ. ಖಂಡಿತ ಆಗ್ತದೆ, ನಿಮ್ಮ ಕೈಲಿ ಸಾಧ್ಯ. ಇವತ್ತಾಗದಿದ್ರೇನು, ನಾಳೆ ಆದರೂ ಆಗಿಯೇ ಆಗ್ತದೆ ಎನ್ನುವಂಥ ನಂಬಿಕೆ ನಿಮ್ಮಲ್ಲಿ ಬೇಕು. 14ನೇ ಪಾಯಿಂಟ್, ಸತ್ಯ. ಜೀವನ ದಾರುಣವಾದುದು, ಅದು ಕಣ್ಣೀರಿನಂತೆ ಸಂತೆ, ಅದು ಕಣ್ಣೀರಿನ ಸಂತೆ. ಅದನ್ನು ನೆಚ್ಚಿದವನಿಗೆ ದುಃಖವಲ್ಲದೆ ಸುಖವಿಲ್ಲ ಎಂಬ ತೀರ್ಮಾನ ನನಗಂತೂ ಒಪ್ಪಿಗೆಯಲ್ಲ. ಈ ಜೀವಕೋಟಿಯ ಇರಪು ಅಷ್ಟು ಕಿಲುಬುಗಳಿಂದ ತುಂಬಿರುವುದಾದರೆ ಅದು ಇಷ್ಟು ದಿನ ಉಳಿಯಲಾರದು. ತನ್ನ ಸವಾಲನ್ನು ಎಂದೂ ತಂದುಕೊಳ್ಳುತ್ತಿತ್ತು. ಜೀವನ ಇನ್ನೂ ತಡೆದು ಹಿಡಿದಿದೆ, ಸಾಗುತ್ತಿದೆ ಎನ್ನುವುದರಿಂದ ಅದರಲ್ಲಿ ಹಾನಿಕಾರಕ ಶಕ್ತಿಗಳು ಇರಬಹುದಾದರೂ ತಡೆಯಬಲ್ಲ, ತಾಳಬಲ್ಲ, ಉಳಿದು ಪ್ರವಹಿಸಬಲ್ಲ ಶಕ್ತಿಗಳು ಸಾಕಷ್ಟು ಬದಲಾಗಿದೆ ಎಂದು ಊಹಿಸಬಹುದು. ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ, ಸತ್ಯ. ಜೀವನ ಎನ್ನುವಂಥದ್ದು ಕಷ್ಟ, ಸುಖ, ನೋವು, ನಲಿವು ಎಲ್ಲ ಇರುವಂತಹ ಒಂದು ಸಂತೆ. ಕಣ್ಣೀರಿದೆ. ಪ್ರತಿಯೊಬ್ಬ ಮನುಷ್ಯರಿಗೂ ಕೂಡ ಕಣ್ಣೀರು ಬರ್ತದೆ. ಕಣ್ಣೀರು ಹಾಕದೇ ಇರುವಂಥ ಮನುಷ್ಯರಿಲ್ಲ. ಪ್ರತಿಯೊಬ್ಬರೂ ಕೂಡ ಕಣ್ಣೀರು ಹಾಕ್ತಾರೆ. ಒಂದಲ್ಲ ಒಂದು ಕಾರಣದಿಂದಾಗಿ ನಮಗೆ ಕಣ್ಣೀರು ಬರ್ತದೆ. ನಮ್ಮ ಜೀವನ ಅದೇ ರೀತಿ ಇರ್ತದೆ. ಸುಖ, ದುಃಖ, ನೋವು, ನಲಿವು ಎಲ್ಲರ ಜೀವನದಲ್ಲಿ ಕೂಡ ಇರುವಂಥದ್ದು. ಇದು ಸತ್ಯವಾದ ಮಾತು. ಇದು ಸುಳ್ಳಲ್ಲ, ಇದು ಸತ್ಯ. ಪ್ರತಿಯೊಬ್ಬರ ಜೀವನದಲ್ಲಿ ಕಷ್ಟಗಳು, ನೋವುಗಳು ಎಲ್ಲ ಇದ್ದೇ ಇರುವಂಥದ್ದು. ಕಣ್ಣೀರು ಬರುವಂಥದ್ದು ಪ್ರತಿಯೊಬ್ಬರ ಜೀವನದಲ್ಲೂ ಕಣ್ಣೀರು ಬರ್ತದೆ. ಆದರೆ ಪ್ರತಿಯೊಬ್ಬರ ಜೀವನದಲ್ಲಿ ಬರುವಂತಹ ಕಣ್ಣೀರು ಕೂಡ ಅವರವರ ಜೀವನಕ್ಕೆ ತಕ್ಕಂತೆ, ಅವರವರ ಒಂದು ಕಷ್ಟಗಳಿಗೆ ತಕ್ಕಂತೆ ಹೊಂದಿಕೊಂಡಿರ್ತದೆ. ಎಲ್ಲರ ಜೀವನ ಒಂದೇ ರೀತಿ ಇರುವಂಥದ್ದಲ್ಲ. ಅದು ಸತ್ಯವಾದಂತಹ ಮಾತು ಅಂತ ಕವಿ ವಿವರಿಸ್ತಾ, ಬದುಕನ್ನು ಸ್ವೀಕರಿಸು, ಬದುಕನ್ನು ಬಂದಂತೆ ಸ್ವೀಕರಿಸು. ಯಾವ ರೀತಿ ನಿನ್ನ ಬದುಕನ್ನು ದೇವರು ಕೊಟ್ಟಿದ್ದಾರೆ ಆ ಬದುಕನ್ನು ನೀನು ಸ್ವೀಕರಿಸಬೇಕು. ನಿರಾಕರಣೆ ಮಾಡಬೇಡ. ನಿರಾಕರಣೆ ಮಾಡುವಂಥ ಹಕ್ಕು ನಮಗಿಲ್ಲ. ಯಾಕಂದರೆ ದೇವರು ಕೊಟ್ಟಿರುವಂಥದ್ದು, ದೇವರು ಕೊಟ್ಟ ಜೀವನ. 15ನೇ ಪಾಯಿಂಟ್, ಸಿಹಿ ಕಹಿಗಳ ಪಾಕ. ಜೀವನ ಅಂದರೆ ಸಿಹಿ ಮತ್ತು ಕಹಿಗಳ ಪಾಕ ಅದರಲ್ಲಿದೆ. ಒಂದು ದಿವಸ ಸಿಹಿ ಬಂದರೆ ಮತ್ತೊಂದು ದಿವಸ ಕಹಿ ಬರ್ತದೆ. ಕೆಲವೊಂದು ದಿವಸ ಸಿಹಿ ಮತ್ತು ಕಹಿಗಳ ಮಿಶ್ರಣ ಕೂಡ ಇದೆ. ಇದೆಲ್ಲ ಕೂಡ ನಮ್ಮ ಬದುಕಿನಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಕಷ್ಟ ಬಂದಾಗ ಕುಗ್ಗದೆ, ಸುಖ ಬಂದಾಗ ಹಿಗ್ಗದೆ ಇರಬೇಕು. ಜೀವನವನ್ನು ಸಮಾನವಾದ ರೀತಿಯಲ್ಲಿ ನಾವು ನಡೆಸ್ಕೊಳ್ತಾ ಹೋಗಬೇಕು. ಜೀವನವನ್ನು ಸ್ವೀಕರಿಸಬೇಕು. ಕಹಿ ಬಂದರೂ ಕೂಡ ನಮ್ಮ ಜೀವನವನ್ನು ನಾವು ಸ್ವೀಕರಿಸಬೇಕು. ಸಿಹಿ ಬಂದರೂ ಕೂಡ ನಮ್ಮ ಜೀವನವನ್ನು ನಾವು ಸ್ವೀಕರಿಸ್ತಾ ಹೋಗಬೇಕು. ಒಟ್ಟಿನಲ್ಲಿ ಎಲ್ಲ ಪಾಕಗಳ ಮಿಶ್ರಣವಾದಂತಹ ನಮ್ಮ ಜೀವನವನ್ನು ನಿರಾಕರಿಸಬೇಡಿ, ಸ್ವೀಕರಿಸಿ. 16ನೇ ಪಾಯಿಂಟ್, ಅಲ್ಲಗಳೆಯುವಿಕೆ. ಅಲ್ಲಗಳಿಬೇಡಿ. ಜೀವನ ಕ್ಷಣಿಕ. ಜೀವನ ಎನ್ನುವಂಥದ್ದು ಕ್ಷಣಿಕ. ಯಾರ ಜೀವನ ಬೇಕಾದರೂ ಯಾವ ಕ್ಷಣದಲ್ಲಿ ಕೂಡ ನಿಲ್ಲುವಂಥದ್ದಿದೆ. ಜೀವನ ಕ್ಷಣಿಕವಾಗಿರುವಂಥದ್ದು. ಅದು ಮಾಯೆ, ಅದು ಒಂದು ಮಿಥ್ಯ ಎನ್ನುವ ಪ್ರಶ್ನೆಗಳು ಬದುಕನ್ನು ನಾವು ಸವಾಲಾಗಿ ಅದನ್ನು ಸ್ವೀಕರಿಸಬೇಕು. ಅಲ್ಲಗಡಿಬೇಡಿ, ಅದನ್ನು ತಿರಸ್ಕಾರ ಮಾಡಬೇಡಿ. ನಮ್ಮ ಜೀವನದಲ್ಲಿ ಅದು ಕಷ್ಟ ಬಂತು, ಇದು ನೋವು ಬಂತು, ನನಗೆ ಆಗ್ತಾ ಇಲ್ಲ, ನನಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥದ್ದು ಅಲ್ಲಗಳಿಬೇಡಿ. ಪ್ರತಿಯೊಬ್ಬರಿಗೂ ಕೂಡ ಸಾಧ್ಯ. ಸಾಧನೆ ಮಾಡಬೇಕು. ಎಲ್ಲರಿಗೂ ಕೂಡ ಅವರವರ ಕೆಲಸಗಳನ್ನು ಮಾಡುವಂತಹ, ಸಾಧನೆ ಮಾಡುವಂತಹ ಶಕ್ತಿ ಕೊಟ್ಟಿದ್ದಾನೆ ದೇವರು. ಅದನ್ನು ಸ್ವೀಕರಿಸಬೇಕು. ಅಲ್ಲಗಳಿಬೇಡಿ. 17, ಚಿತ್ತ ಸತ್ಯ ಭ್ರಮೆ. ಎಲ್ಲ ಕಾಲಕ್ಕೂ ಅನ್ವಯಿಸುವಂಥದ್ದು, ಎಲ್ಲವನ್ನು ತಿಳಿಸುವ ಸತ್ಯವೆಂಬುದು ಕೇವಲ ಒಂದು ಪ್ರಮೇಯ. ಮಿತಕಾಲ ಬದುಕುವ ಜೀವಿಗಳ ಹತೋಟಿಗಳು ಅನುಭವಕ್ಕೂ ಇದು ಸಿಲುಕದ ಒಂದು ವಸ್ತು.
ಅನುಭವಕ್ಕೂ ಸಿಗುವುದಿಲ್ಲ. ಚಿತ್ತ, ಸತ್ಯ, ಭ್ರಮೆ ಎಲ್ಲರ ಜೀವನದಲ್ಲೂ ಕೂಡ ಇರುವಂಥದ್ದು. ಅದನ್ನು ಬಂದಂತೆ ಸ್ವೀಕರಿಸು. 18 ಕ್ಷಣಿಕವಾದರೂ ಕೂಡ ಸತ್ಯ. ಯಾವುದು ಕೂಡ ಹಾಗೆ ಎಲ್ಲರ ಜೀವನದಲ್ಲೂ ಕೂಡ ಬರುವಂಥ ವಿಚಾರಗಳು ಕ್ಷಣಿಕ, ಆದರೆ ಅದು ಸತ್ಯ. ಒಂದು ಜೀವನದಲ್ಲಿ ಒಬ್ಬರನ್ನು ನಾವು ಕಳ್ಕೊಂಡಿದ್ದೇವೆ ಅಂತ ಹೇಳಿದರೆ ಅದು ಕ್ಷಣಿಕ, ಒಂದು ಕ್ಷಣ ಮಾತ್ರದಲ್ಲಿ ಅದನ್ನು ಕಳ್ಕೊಂಡಿರ್ತೇವೆ. ಆದರೆ ಕಳ್ಕೊಂಡಿದ್ದು ಸತ್ಯವೇ. ಅವರು ನಮ್ಮ ಜೀವನದಿಂದ ಹೋಗಿದ್ದಾರೆ, ಅದು ಸತ್ಯವಾದ ಮಾತು. ಅನೇಕ ಪಶು ಸ್ವಭಾವ, ಶೀಲೆ, ಪ್ರಕ್ರಿಯೆ, ಯುಗ ಯುಗಗಳ ವಿಕಾಸದಿಂದ ಇಂದಿನ ಮನುಷ್ಯನ ಯೋಚನಾ ಶಕ್ತಿಗಳು ಸ್ವಭಾವಕ್ಕೂ ಸಂಸ್ಕೃತಿಗೂ ನಂಬಿಕೆ, ಮತ, ಪರಮಾರ್ಥಗಳಿಗೂ ಸಹ ಕಾರಣವಾಗಿರಲು ಅವುಗಳ ಹಿನ್ನೆಲೆಯಾಗಿದ್ದ ಒಂದೊಂದು ಜೀವಿಯ ಮನಕ್ರಿಯೆಗಳಲ್ಲೂ ವ್ಯರ್ಥವೆನ್ನುವುದು ಯಾವ ಥರದ ಮಾತು ಎನ್ನುವಂಥ ವಿಚಾರಗಳನ್ನು ಹೇಳ್ತಾ, ಜೀವನ ಎಂಬುದು ಕ್ಷಣಿಕವಾದರೂ ಕೂಡ ಸತ್ಯವಾದಂತಹ ಮಾತು. 19 ಚೈತನ್ಯ ಚಿರತೆ. ಚೈತನ್ಯ ಬೇಕು, ಇನ್ನೊಮ್ಮೆ ಯೋಚಿಸುವ, ಯಾವುದನ್ನು ನಾವು ಮೆಚ್ಚಬೇಕು. ಚಿರವಾದ ಸ್ಥಿರವಾದ ಒಡವೆಯನ್ನೇ ಯಾವುದು ಆಗಿದೆ, ನಮಗೆ ತಿಳಿಯಾದ ಯಾವುದೋ ಒಂದು ಹಾಗಿದೆ ಎಂಬುದು ಊಹೆ. ಚೈತನ್ಯ ಅಚಿರತೆ. ನಾವು ಯೋಚನೆ ಮಾಡಿ ಯಾವುದನ್ನು ಮೆಚ್ಚಬೇಕು, ಯಾವುದನ್ನು ಬಿಡಬೇಕು ಎನ್ನುವಂಥದ್ದನ್ನೆಲ್ಲ ತಿಳ್ಕೊಳ್ಬೇಕು ಎನ್ನುವ ವಿಚಾರವನ್ನು ಹೇಳ್ತಾ ಇದ್ದಾರೆ. ಮಿತವಾದ ಹೊಣೆ ನಮ್ಮದು. ಮಿತವಾದ ಹೊಣೆ ನಮ್ಮದು. ಪ್ರಪಂಚವು ನಮಗೆ ತಿಳಿದ ಮಟ್ಟಿಗೆ ಚೈತನ್ಯಮಯವಾಗಿಯೇ ಹರಿಯುತ್ತಿದೆ. ನಮ್ಮ ಜೀವನದ ಅಳತೆಯಲ್ಲಿ ಕದಲತೆ ನಿಂತಿರುವ ಬೆಟ್ಟಗಳು ಸಹ ಯುಗಮಾನದ ದೃಷ್ಟಿಯಿಂದ ಚಲನೆಯ ಪರಿಣಾಮಗಳಾಗಿವೆ. ನಮ್ಮದು ಮಿತವಾದ ಹೊಣೆ. ಜೀವನ ದೇವರು ಕೊಟ್ಟು ನಮ್ಮನ್ನು ಆ ಒಂದು ಕುಟುಂಬಕ್ಕೆ, ಒಂದು ಮನೆಗೆ ಸೇರಿಸಿದಾನೆ ಅಂತ ಮೇಲೆ ನಮಗೂ ಕೂಡ ಹೊಣೆ ಇದೆ. ಆ ಹೊಣೆಯ ಜವಾಬ್ದಾರಿ, ಕರ್ತವ್ಯವನ್ನು ನಾವು ಪಾಲಿಸಬೇಕು, ಮಾಡಬೇಕು. ತೀರಾ ನಂಟು ಬೇಕಿಲ್ಲ. ಒಂದು ಜೀವನ ಅಂದ ಮೇಲೆ ಅತಿಯಾದ ನಂಟು ಮಾಡಬೇಡಿ, ಅತಿಯಾದ ನಂಟು ಇರುವುದು ಬೇಡ. ಇದೆಲ್ಲವನ್ನು ಬಿಟ್ಟು ಬಾಳು ಬರಿಯ ಮಾಯೆ ಎಂಬಂತೆ ಹೆತ್ತವರ ಪಾಲಿಗೆ ನಾವೊಂದು ಹೊರೆಯೆಂದೇ ಅರ್ಥ. ಹೆತ್ತವರ ಪಾಲಿಗೆ ನಾವು ಯಾವತ್ತೂ ಹೊರೆ. ಯಾಕಂದರೆ ಅವರು ಇಷ್ಟು ಕಷ್ಟಪಟ್ಟು ನಮ್ಮನ್ನು ಬೆಳೆಸಿ ಜೀವನಕ್ಕೆ ಒಂದು ದಾರಿಯನ್ನು ಮಾಡಿಕೊಟ್ಟಾಗ ಯಾವತ್ತೂ ನಾವು ಅವರಿಗೆ ಹೊರೆಯಾಗಿರಬಾರ್ದು. ಹೊರೆಯಾಗಿರ್ತೇವೆ ಅಂದಮೇಲೆ ತೀರಾ ನಂಟು ಬೇಕಿಲ್ಲ. ಯಾರೇ ಆಗಲಿ, ಒಂದು ಅತಿಯಾದ ನಂಟು ಬೇಡ. ನಂಟು ಬೇಕು, ಅದಕ್ಕೆ ಅದರದೇ ಆದ ಒಂದು ಸ್ಥಾನ ಇದೆ. ಅದಕ್ಕಿಂತ ಹೆಚ್ಚಿನ ನಂಟು ಬೇಕಿಲ್ಲ ಎಂಬುದನ್ನು ವಿವರಿಸ್ತಾ ಇದ್ದಾರೆ. ಅತಿ ಲೌಕಕರಿಗೆ ಶಂಕರಾಚಾರ್ಯರು ಕೇವಲ ಸ್ವಾರ್ಥಮಯ ಬದುಕಿಗೂ ಅತ್ಯಾಸಕ್ತ ಬದುಕಿಗೂ ಬಲಿಯಾದ ಜನಗಳನ್ನು ಎಚ್ಚರಿಸಲು ಬದುಕಿನ ಅನೇಕ ಕಠಿಣ ಸತ್ಯಗಳನ್ನು ತಿಳಿಸಿದರು. ಯಾವ ಮನೋಧರ್ಮದ ಜನರಿಗೆ ಹೇಳಿದರು ಎಂಬುದು ಅವರ ಮಾತಿನ ತತ್ವಗ್ರಹಣಕ್ಕೆ ಅವಶ್ಯಕವಾಗುತ್ತದೆ. ಜಲಕಣ ಪ್ರವಾಹ. ಜೀವನದಲ್ಲಿ ವ್ಯವಹರಿಸುತ್ತಿರುವ ವ್ಯಕ್ತಿಗಳು ಅಚರ ವಸ್ತುಗಳೆಂದು ಹೇಗೆ ತೀರ್ಮಾನಿಸಬೇಕು? ತಾನು ಜೀವನ ಪ್ರವಾಹದ ಒಂದು ಅಂಶ. ನಮಗೂ ಒಟ್ಟು ಜೀವನಕ್ಕೂ ಸಂಬಂಧವಿದೆ. ತಾನು ಮಿತಕಾಲ ಬಾಳುವವನು. ಒಟ್ಟು ಜೀವನವೆಂಬುದು ಅನಂತವಾದ ಪ್ರವಾಹ. ಇವುಗಳ ಪರಸ್ಪರ ಹೋಲಿಕೆಗಳು ಅಚಿರವೆಂಬ ಮಾತಿಗೆ ಅರ್ಥಪುಷ್ಟಿ ಕೊಡಬಹುದು ಅಂತ ಹೇಳ್ತಾ ಇದ್ದಾರೆ. ತನಗಾಗಿಯೇ ಅಲ್ಲ, ಅನೇಕ ಸಂದರ್ಭಗಳಲ್ಲಿ ನಾವು ಮಾಡುವಂತಹ ಕೆಲಸ ಕಾರ್ಯಗಳು ನಮಗಾಗಿ ಅಲ್ಲ, ಬೇರೆಯವರಿಗಾಗಿ, ಇತರರಿಗಾಗಿ, ನಮ್ಮ ಮನೆಯವರಿಗಾಗಿ, ನಮ್ಮ ಕುಟುಂಬದವರಿಗಾಗಿ ನಾವು ಮಾಡುವಂಥದ್ದು. ಪ್ರಪಂಚವೆಲ್ಲ ತನಗಾಗಿ ಹುಟ್ಟಿದೆ, ನನಗೆ ಅದು ಅರ್ಥವಾಗುವಂತಿರಬೇಕು. ಹಾಗಿಲ್ಲದೆ ಹೋದರೆ ಅದು ಬೆಲೆಯಿಲ್ಲದ ವಸ್ತು ಎಂಬ ನೋಟವು ಸಂಕುಚಿತ ನೋಟ. ನಮಗೆ ಅರ್ಥ ಆಗಬೇಕು. ಪ್ರಪಂಚವೆಲ್ಲ ತನಗಾಗಿ ಹುಟ್ಟಿದೆ ಅಥವಾ ಯಾವುದಕ್ಕಾಗಿ ಹುಟ್ಟಿದೆ, ನನ್ನ ಕುಟುಂಬದಲ್ಲಿ ಹುಟ್ಟಿರುವಂಥವರು ಯಾಕಾಗಿ ಹುಟ್ಟಿದ್ದಾರೆ, ತನಗಾಗಿ ಅಲ್ಲವೇ ಎನ್ನುವಂಥದ್ದನ್ನು ನಮಗೆ ಅರ್ಥ ಮಾಡುವಂತಿರಬೇಕು. ಏನೇ ಇದ್ದರೂ ಕೂಡ ಬದುಕನ್ನು ಸ್ವೀಕರಿಸಬೇಕು, ಜಗದೊಡನೆ ಬೆರೆಯಬೇಕು. ಜೀವನ ಹೇಗೆ ಇರಲಿ, ಸುಖ ದುಃಖ ನೋವು ನಲಿವುಗಳ ಸಂತೆ ಹೌದು. ಆದರೆ ಆ ಒಂದು ಎಲ್ಲ ವಿಚಾರಗಳ ಜೊತೆಗೆ ಜಗತ್ತಿನೊಡನೆ ಬೆರಿಲಿಕ್ಕೆ ನಾವು ಕಲಿಬೇಕು. ಇತ್ತ ಬದುಕನ್ನು ಅಲ್ಲಗಳೆಯಬಾರ್ದು, ಜೀವನವನ್ನು ಸ್ವೀಕರಿಸಬೇಕು, ನಿರಾಕರಿಸಬಾರ್ದು ಅಂತ ಹೇಳ್ತಾ ಇದ್ದಾರೆ. 26ನೇ ಪಾಯಿಂಟ್, ಪ್ರೀತಿ ಮತ್ತು ಭೀತಿ. ವಿಶ್ವದ ವ್ಯಾಪಾರವನ್ನು ತಿಳಿಯುವುದು ದೊಡ್ಡ ಕೆಲಸ. ಚೆನ್ನಾಗಿ ಬದುಕಿ ತನ್ನ ಜೀವನದ ಸುತ್ತು ಬರುವ ಇತರ ಜೀವಗಳನ್ನು ಚೆನ್ನಾಗಿ ತಿಳಿದು ಅವುಗಳೊಡನೆ ಹಿತವಾಗಿ ತನ್ನ ವ್ಯವಹಾರವೆನ್ನಿರಿಸಿಕೊಳ್ಳುವುದು ಕಡಿಮೆ ಕೆಲಸವೇನು?
ಮನುಷ್ಯನಿಗೆ ಸ್ವಾಭಾವಿಕವಾಗಿ ಈ ಭಾವನೆಗಳು ಬಾರದಿರಲು ಕಾರಣವೇನೆಂದರೆ ಮೂಲ ಮನುಷ್ಯನ ಬಳಗದವರು ದೇವರನ್ನು ಕಲ್ಪಿಸುವಾಗಲೇ ಈ ಭಾವನೆಯಿಂದ ಕಲ್ಪಿಸಲಿಲ್ಲ. ಮಾನವನ ಸಂಸ್ಕೃತಿಯ ಪ್ರಥಮ ದೇವರು ಭೀತಿಜನ್ಯನು. ಜನರಿಗೆ ಹೆದರಿ ಬೇಡಿ ಕಾಡಿ ಮನುಷ್ಯ ತನ್ನ ನಂಬುಗೆಯನ್ನು ಬೆಳೆಸಿದ. ಪ್ರೀತಿ ಮತ್ತು ಭೀತಿ. ಭೀತಿ ಎನ್ನುವಂಥದ್ದು ನಮ್ಮ ಜೀವನದಲ್ಲಿರುವಂಥದ್ದು, ಪ್ರೀತಿ ಎನ್ನುವಂಥದ್ದು ಕೂಡ. ಪ್ರೀತಿ ಮತ್ತು ಭೀತಿ ಎನ್ನುವಂಥ ಎರಡೂ ವಿಷಯಗಳು ಕೂಡ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಇರ್ತದೆ. ಅತಿಯಾಗಿ ಪ್ರೀತಿಸುವಂಥದ್ದು, ಅತಿಯಾಗಿ ಭೀತಿ ಪಡುವಂಥದ್ದು, ಇದೆಲ್ಲ ಕೂಡ ಜೀವನ ಎಂದಾಗ ಅದರಲ್ಲಿ ಬರುವಂಥ ವಿಚಾರ. ಇನ್ನು ಬದುಕನ್ನು ಬಂದಂತೆ ಸ್ವೀಕರಿಸಬೇಕು, ನಿರಾಕರಣೆ ಮಾಡಬೇಡಿ ಎಂದು ಶಿವರಾಮ್ ಕಾರಂತರವರು ವಿವರಿಸ್ತಾ ಹೋಗ್ತಾರೆ. ಶಿವರಾಮ್ ಕಾರಂತರವರ ಈ ಒಂದು ಗದ್ಯದಲ್ಲಿ ಅರ್ಥಗಳು ಇಲ್ಲ, ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳು ಇರುವುದಿಲ್ಲ. ಕೇವಲ ವಿಚಾರ ನಿಮಗೆ ಗೊತ್ತಾದರೆ ಅದನ್ನೇ ಬರಿತಾ ಹೋಗ್ಬೋದು. ಇಲ್ಲಿ ಬರುವಂತಹ 26 ಪಾಯಿಂಟ್ಸ್ಗಳನ್ನು ಕೂಡ ನೀವು ಸರಿಯಾಗಿ ಕಲ್ತ್ಕೊಳ್ಳಿ ಸ್ನೇಹಿತರೆ. ಅದನ್ನೇ ಬರೀರಿ. ಅದು ಜೀವನದಲ್ಲಿ ನಮ್ಮ ಪ್ರತಿಯೊಬ್ಬರ ಜೀವನದಲ್ಲಿ ಬರುವಂತಹ ಪ್ರತಿಯೊಬ್ಬರ ಜೀವನದಲ್ಲಿ ಆಗು ಹೋಗುವಂಥ ವಿಚಾರಗಳೇ ಆಗಿರೋದ್ರಿಂದ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡಿಕೊಂಡು ಪಾಯಿಂಟ್ಸ್ಗಳನ್ನು ಬರಿತಾ ಹೋಗಿ. ಅಲ್ಲಿರುವಂಥ ಪಾಯಿಂಟ್ಸೇ ಆಗಬೇಕು ಅಂತ ಏನಿಲ್ಲ, ಸ್ವಲ್ಪ ಆಚೆ ಈಚೆ ಆದರೂ ಕೂಡ ಪರವಾಗಿಲ್ಲ ಸ್ನೇಹಿತರೆ. ಆ ಪಾಯಿಂಟ್ಸ್ಗಳನ್ನು ಕಲಿತರೆ ಬಾಳ್ವೆ ಸ್ವೀಕಾರಕ್ಕಿದೆ, ನಿರಾಕರಣೆಗಲ್ಲ ಎಂಬ ಪ್ರಶ್ನೆ ಬಂದಾಗ ಆರಾಮದಲ್ಲಿ ನಿಮಗೆ 3ರಿಂದ 4 ಪುಟದಷ್ಟು ಬರೀಲಿಕ್ಕೆ ಏನೂ ಕೂಡ ಸಮಸ್ಯೆ ಆಗುವುದಿಲ್ಲ. ಶಿವರಾಮ ಕಾರಂತರವರು ಬರೆದಿರುವ ಬಾಳ್ವೆ ಸ್ವೀಕಾರಕ್ಕಿದೆ, ನಿರಾಕರಣೆಗಲ್ಲ ಎನ್ನುವಂತಹ ಗದ್ಯದಲ್ಲಿ ನಮ್ಮ ಜೀವನವನ್ನು ನಾವು ಇದ್ದಂತೆ ಸ್ವೀಕರಿಸಬೇಕು. ದೇವರು ನಮಗೆ ಒಂದು ಜೀವನವನ್ನು ಕೊಟ್ಟಿದ್ದಾರೆ ಅಂದಮೇಲೆ ಅದನ್ನು ನಿರಾಕರಣೆಯನ್ನು ಮಾಡಬೇಡಿ. ಯಾವ ರೀತಿ ಜೀವನವನ್ನು ನಮಗೆ ಕೊಟ್ಟಿದ್ದಾರೆ ಅದರಲ್ಲಿ ನಾವು ಪ್ರಯೋಜನವನ್ನು ಕಂಡುಕೊಡಲಿಕ್ಕೆ ಪ್ರಯತ್ನ ಪಡುವ ಎನ್ನುವಂತಹ ಮಾತುಗಳನ್ನು ನಾವಿಲ್ಲಿ ತಿಳ್ಕೊಳ್ಬೋದಾಗಿದೆ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.